ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್. ಇವತ್ತಿನ ರೆಸಿಪಿಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಸ್ಪೆಷಲ್ ಅವಲಕ್ಕಿಯಿಂದ ಮಾಡಿರೋ ರೆಸಿಪಿಗಳನ್ನ ನೋಡಿಸ್ತಾ ಇದ್ದೀನಿ. ಶ್ರೀಕೃಷ್ಣ ಪರಮಾತ್ಮನಿಗೆ ಎಷ್ಟೋ ಪ್ರಿಯಕರವಾದ ಅವಲಕ್ಕಿಯಿಂದ ಮಾಡಿರೋವಂಥ ಪ್ರಸಾದ ರೆಸಿಪಿಗಳನ್ನ ನೋಡೋಣ. ಅವಲಕ್ಕಿ ಪಾಯಸ, ಅವಲಕ್ಕಿ ಚಿತ್ರಾನ್ನ, ಪಂಚಾಮೃತ, ಹಾಗೇನೆ ಅವಲಕ್ಕಿದು ಸ್ವೀಟ್. ಹಾಗಿದ್ರೆ ತಡ ಬೇಡ, ಇದರ ತಯಾರಿ ವಿಧಾನವನ್ನು ನೋಡೋಣ. ಫ್ರೆಂಡ್ಸ್, ಮೊದಲಿಗೆ ನಾವಿಲ್ಲಿ ಅವಲಕ್ಕಿ ಪಾಯಸನ ಮಾಡ್ಕೊಳ್ಳೋಣ. ಅವಲಕ್ಕಿ ಹಾಗೂ ಬೆಲ್ಲವನ್ನು ಹಾಕಿ ಮಾಡುವಂಥ ಪಾಯಸ. ಮೊದಲಿಗೆ ಬೆಲ್ಲವನ್ನು ಕರಗಿಸ್ಕೊಳ್ಳಿಕ್ಕೆ 1 ಕಪ್ಪಷ್ಟು ಬೆಲ್ಲನ ತಗೊಂಡು 1/4 ಕಪ್ಪಷ್ಟು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಕರಗಿಸ್ಕೊಳ್ಳೋಣ. ಯಾವುದೇ ಪಾಕ ಎಲ್ಲ ಇದಕ್ಕೆ ಬೇಕಾಗಿಲ್ಲ. ಬೆಲ್ಲ ಅನ್ನೋದು ನಮಗೆ ಈ ರೀತಿಯಾಗಿ ಚೆನ್ನಾಗಿ ಕರೆದ್ರೆ ಸಾಕು. ಕರಗಿದ್ರೆ ಈಗ ಅದನ್ನು ಪಕ್ಕಕ್ಕಿಟ್ಟು ಒಂದು ಪ್ಯಾನ್ ತಗೊಂಡು 1 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು, ತುಪ್ಪ ಬಿಸಿ ಆದಮೇಲೆ ಡ್ರೈ ಫ್ರೂಟ್ಸ್ನ ಹಾಕಿ ಚೆನ್ನಾಗಿ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಈಗ ಇದನ್ನು ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ಳೋಣ. ಈಗ ಅದೇ ಪ್ಯಾನಲ್ಲಿ 1 ಕಪ್ಪಷ್ಟು ಅವಲಕ್ಕಿ. ಈ ಅವಲಕ್ಕಿನ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. 1 ಕಪ್ ಅವಲಕ್ಕಿಗೆ ನಾವು 1 ಕಪ್ ಬೆಲ್ಲನ ಯೂಸ್ ಮಾಡ್ಕೊಂಡಿರೋದು. ಅವಲಕ್ಕಿನ ಈ ರೀತಿಯಾಗಿ ಚೆನ್ನಾಗಿ ಹುರ್ಕೊಳ್ಳೋಣ ತುಪ್ಪದಲ್ಲೇ. ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಹುರಿದ ನಂತರ ಅದೇ ಅವಲಕ್ಕಿ ತೊಗೊಂಡಿರೋ ಕಪ್ಪಲ್ಲಿ ಹಾಲನ್ನು ಸೇರಿಸ್ಕೋಬೇಕು. 2 ಕಪ್ಪಷ್ಟು ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ 5ರಿಂದ 6 ನಿಮಿಷ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಳ್ಳೋಣ. ಈಗ ಅವಲಕ್ಕಿ ಅನ್ನೋದು ನಮಗೆ ಇಲ್ಲಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಆಗಿದೆ. ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಸಾಫ್ಟ್ ಅಂತ ಅನಿಸುತ್ತೆ. ಈಗ ಸ್ಟವ್ ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಹಾಲು ಹಾಕಿದ್ವಲ್ಲ ಅದಕ್ಕಾಗಿ. ಈಗ ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋವಂಥ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಬೆಲ್ಲದ ಸಿರಪನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲದ ಸಿರಪ್ಪು ತಣ್ಣಗಾಗಿದ್ರೆ ಹಾಲು ಒಡೆಯೋದಿಲ್ಲ, ಅದಕ್ಕಾಗಿ. ಈಗ ಎಲ್ಲ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಎಷ್ಟೋ ರುಚಿಕರವಾದ ನೈವೇದ್ಯಕ್ಕೆ ಅದ್ಭುತವಾದ ಅವಲಕ್ಕಿ ಪಾಯಸ ಇಲ್ಲಿ ರೆಡಿ ಆಯಿತು. ಈಗ ಅವಲಕ್ಕಿ ಪಾಯಸ ರೆಡಿ ಆಯ್ತಲ್ವಾ? ಈಗ ಇನ್ನೊಂದು ನೆಕ್ಸ್ಟ್ ಸ್ವೀಟ್ನ ಹೇಗೆ ಅಂತ ನೋಡೋಣ. ಫ್ರೆಂಡ್ಸ್, 1 ಕಪ್ ತೊಗೊಂಡು 1 ಕಪ್ಪಷ್ಟು ಅವಲಕ್ಕಿನ ತೊಗೊಂಡು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರು ಹಾಕಿ 2ರಿಂದ 3 ಸರಿ ಚೆನ್ನಾಗಿ ವಾಶ್ ಮಾಡಿದ ನಂತರ ಈ ರೀತಿಯಾಗಿ ಒಂದು 5 ನಿಮಿಷ ನೆನೆಸ್ಕೊಂಡು ನಂತರ ಈ ರೀತಿ ಒಂದು ಜಾಲರಕ್ಕೆ ಹಾಕಿ ಪಕ್ಕಕ್ಕೆ ಇಟ್ಬಿಡಿ. ಈಗ ಒಂದು ಪ್ಯಾನ್ ತೊಗೊಂಡು ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ತಿದ್ದೀನಿ. ತುಪ್ಪ ಬಿಸಿ ಆದಮೇಲೆ ದ್ರಾಕ್ಷಿ ಹಾಗೆ ಗೋಡಂಬಿನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಒಳ್ಳೆ ಕಲರ್ ಬರೋವರೆಗೂ. ಇದೆಲ್ಲ ರೋಸ್ಟ್ ಆದಮೇಲೆ ತುಪ್ಪದ ಸಮೇತ ಇದು ಒಂದು ಬಟ್ಲಿಗೆ ತೆಗೆದಿಟ್ಕೊಂಡ್ಬಿಡಿ. ಅದರಲ್ಲಿ ತುಪ್ಪ ಇರುತ್ತಲ್ಲ, ತುಪ್ಪ ಸಮೇತನು ಬಟ್ಲಿಗೆ ತೆಗೆದಿಟ್ಕೊಂಡಿದ ನಂತರ ಅವಲಕ್ಕಿ ತೊಗೊಂಡಿರೋ ಕಪ್ಪಲ್ಲಿ 1 ಕಪ್ಪಷ್ಟು ಬೆಲ್ಲ, 1/4 ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡು ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಳ್ಳಿ. ಇದನ್ನು ಅವಲಕ್ಕಿ ಪೊಂಗಲ್ ಅಂತಲೂ ಹೇಳ್ಬೋದು. ಈಗ ಬೆಲ್ಲ ಚೆನ್ನಾಗಿ ಎಲ್ಲ ಕರಗೋವರೆಗೂ ಕಲಿಸ್ಕೊಳ್ಳಿ. ಇದಕ್ಕೂ ಅಷ್ಟೇ ಯಾವುದೇ ರೀತಿ ಪಾಕ ಬೇಕಾಗಿಲ್ಲ. ಬಟ್ ಈ ರೀತಿಯಾಗಿ ಒಂದು ಸ್ವಲ್ಪ ಎಳೆ ಪಾಕ ಬರೋವರೆಗೂ ವೆಯ್ಟ್ ಮಾಡಿ ನಾವಿಲ್ಲಿ ನೆನೆಸಿ ರೆಡಿ ಮಾಡಿಟ್ಕೊಂಡಿರೋಂಥ ಅವಲಕ್ಕಿನ ಇದಕ್ಕೆ ಸೇರಿಸ್ಕೊಂಡು ಬೆಲ್ಲದ ಪಾಕಕ್ಕೆ ಎಲ್ಲ ಚೆನ್ನಾಗಿ ಅದಕ್ಕೆ ಹೊಂದ್ಕೊಳ್ಳೋ ಥರ ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಟವ್ ಲೋ ಫ್ಲೇಮಲ್ಲಿರಲಿ. ಮೊದಲಿಗೆ ಈ ರೀತಿಯಾಗಿ ಸ್ವಲ್ಪ ಲೂಸ್ ಬಿಡೋ ಥರ ಅನಿಸುತ್ತೆ. ಅಂದರೆ ಬೆಲ್ಲದಲ್ಲಿ ನಾವು ಅವಲಕ್ಕಿನ ಹಾಕಿದಾಗ ಈ ರೀತಿ ಅನಿಸುತ್ತೆ. ಬಟ್ ಸ್ಟವ್ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು 4ರಿಂದ 5 ನಿಮಿಷ ನಾವು ಮಿಕ್ಸ್ ಎಲ್ಲ ಮಾಡ್ಕೊಳ್ತಿದ್ರೆ ಈ ರೀತಿ ಗಟ್ಟಿಯಾಗಲಿಕ್ಕೆ ಬರುತ್ತೆ. ಒಂದು 4ರಿಂದ 5 ನಿಮಿಷ ಆದಮೇಲೆ ನಾವಿಲ್ಲಿ ಹುರ್ಕೊಂಡಿರೋವಂಥ ದ್ರಾಕ್ಷಿ ಗೋಡಂಬಿ ತುಪ್ಪದ ಸಮೇತ ಅದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೊಂಡು ಸ್ವಲ್ಪ ತುರಿದಿರೋವಂಥ ಹಸಿಕಾಯಿ ತುರಿನ ಇದಕ್ಕೆ ಹಾಕಿ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಮಗಿಲ್ಲಿ ಅವಲಕ್ಕಿ ಪೊಂಗಲ್ ಅಥವಾ ಅವಲಕ್ಕಿ ಸ್ವೀಟ್ ರೆಡಿ ಆಯಿತು. ಅವಲಕ್ಕಿ ಪಾಯಸನೂ ರೆಡಿ ಆಯಿತು, ಇದೂ ರೆಡಿ ಆಯಿತು. ನೋಡಿ ಎಷ್ಟು ಸಿಂಪಲ್ ಆಗಿ ಬೇಗ ಆಗುವಂಥ ರೆಸಿಪಿಗಳು, ಶ್ರೀಕೃಷ್ಣ ಪರಮಾತ್ಮನಿಗೆ ಪ್ರಿಯಕರವಾದ ರೆಸಿಪಿಗಳು. ಈಗ 3ನೇದು ಅವಲಕ್ಕಿ ಚಿತ್ರಾನ್ನ. ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಒಂದು 6 ನಿಮಿಷ ಅವಲಕ್ಕಿನ ನೆನೆಸಿಟ್ಕೊಂಡು ನಂತರ ಈ ರೀತಿಯಾಗಿ ಒಂದು ತೂತ್ ಬಟ್ಲಿಗೆ ಹಾಕಿ ಬಿಟ್ಟಿದ್ದೀನಿ. ಈ ರೀತಿ ಮಾಡೋದ್ರಿಂದ ನಮಗೆ ಉದ್ರುದ್ರಾಗಿ ಬರುತ್ತೆ. ಈಗ ಒಂದು ಬಾಣಲಿ ತೊಗೊಂಡು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಕಡಲೆ ಬೀಜ ಅಂದರೆ ಶೇಂಗಾ ಬೀಜನ ಸೇರಿಸ್ಕೊಂಡು ಇದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಸ್ವಲ್ಪ ಸಾಸಿವೆಯನ್ನು ಸಹ ಸೇರಿಸ್ಕೊಳ್ಳೋಣ. ಈಗ ನಂತರ ಇದಕ್ಕೆ ಒಣಮೆಣಸಿನ್ಕಾಯಿ ಹಾಗೂ ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೋಬೇಕು. ನಾನಿಲ್ಲಿ 3 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ.
ಒಂದು 7ರಿಂದ 8 ಹಸಿಮೆಣಸಿನ್ಕಾಯಿನ ಉದ್ದಕ್ಕೆ ಸೀಳಿಟ್ಕೊಂಡು ಹಾಕಿದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವಿಲ್ಲಿ ರೆಡಿ ಮಾಡಿಟ್ಕೊಂಡಿರೋ ಅಂಥ ಅವಲಕ್ಕಿನ ಇದಕ್ಕೆ ಸೇರಿಸ್ಕೋಬೇಕು. ನಾನು ಹೇಳಿದ್ದೀನಿ ಫ್ರೆಂಡ್ಸ್, ಅವಲಕ್ಕಿನ ಒಂದು 6ರಿಂದ 5 ನಿಮಿಷ ಚೆನ್ನಾಗಿ ನೀರಲ್ಲಿ ನೆನೆಸ್ಕೊಂಡು ಈ ರೀತಿ ತೂತ್ ಬಟ್ಲಿಗೆ ಹಾಕಿದ್ರೆ ಅದರಲ್ಲಿರೋ ನೀರಿನಂಶ ಎಲ್ಲ ಕೆಳ ಹಿಡಿದಿರುತ್ತೆ. ಆಗ ನಮಗೆ ಅವಲಕ್ಕಿ ಅನ್ನೋದು ಉದ್ರುದ್ರಾಗಿ ಬರುತ್ತೆ. ಈಗ ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಈಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಬೇಕು. ನಂತರ ಇದಕ್ಕೆ 1 ನಿಂಬೆ ಹಣ್ಣಿನ ರಸವನ್ನು ನಾನು ಸೇರಿಸ್ಕೊಂಡಿದ್ದೀನಿ. ಇದು ಕ್ವಾಂಟಿಟಿ ನೀವು ಎಷ್ಟು ಬೇಕಾದರೂ ಮಾಡ್ಕೋಬೋದು. ನಾನಿಲ್ಲಿ ಒಂದು 2 ಗ್ಲಾಸಷ್ಟು ಅವಲಕ್ಕಿನ ತಗೊಂಡಿದ್ದೆ. ಈಗ 1 ನಿಂಬೆ ಹಣ್ಣಿನ ರಸವನ್ನು ಸೇರಿಸಿದ ನಂತರ ಕೊನೆಯಲ್ಲಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಒಮ್ಮೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅವಲಕ್ಕಿ ಚಿತ್ರಾನ್ನ ಇಲ್ಲಿ ರೆಡಿ ಆಯಿತು. ಬಿಸಿ ಬಿಸಿಯಾಗಿ ಬಡಿಸ್ಲಿಕ್ಕೂ ಚೆನ್ನಾಗಿರುತ್ತೆ. ಮೊದಲಿಗೆ ದೇವರ ನೈವೇದ್ಯಕ್ಕೆ. ಈಗ ನಾನು ಮಾಡ್ತಾ ಇರೋದು ಪಂಚಾಮೃತಕ್ಕೆ ಇಲ್ಲಿ ನಾನು ಒಂದು ಬೌಲ್ಗೆ 1 ಕಪ್ಪಷ್ಟು ಹಾಲನ್ನು ಸೇರಿಸ್ಕೊಂಡು 2 ಟೇಬಲ್ ಸ್ಪೂನಷ್ಟು ಸಕ್ಕರೆ, 1 ಟೇಬಲ್ ಸ್ಪೂನಷ್ಟು ಮೊಸರು, ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಂಡು ನಂತರ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂಥ ಚೆನ್ನಾಗಿ ಹಣ್ಣಾಗಿರೋಂಥ 2 ಬಾಳೆಹಣ್ಣನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜೇನುತುಪ್ಪನೂ ಇದಕ್ಕೆ ಹಾಕಿದ್ದೀನಿ, ವಿಡಿಯೋ ಸ್ಕಿಪ್ ಆಗಿದೆ. ನಂತರ ಈಗ ಇದನ್ನು ನಾವೆಲ್ಲ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇಷ್ಟೇ ಫ್ರೆಂಡ್ಸ್, ಸಿಂಪಲ್ಲು. ನೋಡಿದ್ರಲ್ವಾ, ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳಿಂದ ರೆಡಿ ಆಗೋ ಅಂಥ ಪ್ರಸಾದಂ ರೆಸಿಪಿಗಳು ಅಂತ ಹೇಳ್ಬೋದು. ನಾನು ಹೇಳಿದಾಗೆ ಆ ಶ್ರೀಕೃಷ್ಣ ಪರಮಾತ್ಮನಿಗೆ ಎಷ್ಟೋ ಪ್ರಿಯಕರವಾದ ರೆಸಿಪಿಗಳು ಇವು. ನೀವು ಈ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಈ ರೆಸಿಪಿಗಳನ್ನ ಮಾಡಿ ಹೇಗೆ ಬಂತು ಅಂತಲೂ ನನಗೆ ಹೇಳಿ. ನಾನು ಮಾಡಿರೋ ಅಂಥ ಈ ರೆಸಿಪಿಗಳು ನಿಮಗಿಷ್ಟ ಆಯಿತು ಅಂತ ನಾನು ಭಾವಿಸ್ತಿದ್ದೀನಿ ಫ್ರೆಂಡ್ಸ್. ನಿಮಗಿಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಪ್ರಸಾದಂ ರೆಸಿಪಿಗಳು ಅತಿ ಕಡಿಮೆ ಸಮಯದಲ್ಲೇ ರೆಡಿ ಆಗುತ್ತೆ ಅಂತ ಹೇಳ್ಬೋದು. ತಪ್ಪದೆ ನೀವು ಇದನ್ನು ಈ ಫೆಸ್ಟಿವಲ್ಗೆ ಟ್ರೈ ಮಾಡಿ ಹೇಗೆ ಬಂತು ಅಂತಲೂ ನನಗೆ ತಿಳಿಸಿ. ಶುಭ ದಿನ ಫ್ರೆಂಡ್ಸ್, ಒಳ್ಳೆಯದಾಗಲಿ ಎಲ್ಲರಿಗೂ.